ರಾಕೇಶ್ ಶೆಟ್ಟಿ ಮೊನ್ನೆ ತಾನೇ ದಿಢೀರಂತ ಸಾವನ್ನಪ್ಪಿದ್ದಂಥ ಘಟನೆ ಇವತ್ತಿಗೂ ಯಾರ ಕೈಯಲ್ಲೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವತ್ತು ಡಿ ಜೆ ಸದ್ದಲ್ಲಿ ಸೌಂಡ್ ಮಾಡ್ತಾ ಇದ್ದಂಥ ಮನುಷ್ಯ ಮರುಕ್ಷಣದಲ್ಲಿ ಸಾವನ್ನಪ್ಪಿದ್ರು ಅಂತ ಅಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಹಿಸ್ಕೊಳ್ಳೋದಕ್ಕೆ ತೀರಾ ಕಷ್ಟ ಆಗತ್ತೆ. ಇವತ್ತಿಗೂ ಅವರ ಸ್ನೇಹಿತರು ಇದರಿಂದ ಆಚೆ ಬಂದಿಲ್ಲ. ಅವತ್ತು ಇಡೀ ದಿನ ಅವರ ಸ್ನೇಹಿತರು, ಅವ್ರ ಜೊತೆಗಿದ್ದಂಥ ಆಪ್ತರು, ಅವರನ್ನು ನೋಡಿದವರು ಎಲ್ಲರೂ ಬಂದು ಪ್ರೀತಿಯ ವಿದಾಯ ಹೇಳಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿ ಹೋದರು. ಆದರೆ ಒಬ್ಬ ಮನುಷ್ಯನಿಗೆ ಬದುಕಿದ್ದಾಗ ಮಾತ್ರ ಬೆಲೆ. ಸತ್ತ ನಂತರ ಕೇವಲ ಆತ ಒಳ್ಳೆಯವನು, ಆತ ನಗಿಸ್ತಾ ಇದ್ದ, ಆತ ಹಾಗೆ ಆತ ಹೀಗೆ ಅಂತ ಹೇಳ್ತಾರೆ ಹೊರತು ಆತನ ಪರವಾಗಿ ನಿಲ್ಲುವವರು ತೀರಾ ಕಮ್ಮಿ. ಈಗ ರಾಕೇಶ್ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ಹಿಗ್ಗಾಮುಗ್ಗಾ ಬಯಲಾಗ್ತಾ ಇದೆ. ಇಲ್ಲಿ ಎಷ್ಟು ಸ್ವಾರ್ಥಿಗಳಿದ್ದಾರೆ ಅಂತಂದರೆ ಕೇವಲ ಅವರದ್ದು ಮಾತ್ರ ಅವ್ರು ನೋಡ್ಕೊಳ್ತಾರೆ. ಕಮರ್ಷಿಯಲ್ ಆಗಿ ಮಾತ್ರ ಥಿಂಕ್ ಮಾಡುತ್ತಾರೆ. ಒಬ್ಬನಿಂದ ದುಡ್ಡು ಬರುತ್ತೆ ಅಂತಂದರೆ ಹೇಗೆ ಆ ದುಡ್ಡನ್ನು ದೋಚಬಹುದು ಅಂತ ಚಿಂತಿಸ್ತಾರೆ. ಆದರೆ ಆ ಮನುಷ್ಯನಿಗೆ ಕಷ್ಟ ಬಂದಿದೆ, ಆ ಮನುಷ್ಯನ ಪರವಾಗಿ ನಾವು ನಿಂತ್ಕೊಳ್ಬೇಕು ಅನ್ನೋದು ಯಾರಿಗೂ ಇಲ್ಲ. ರಾಕೇಶ್ ವಿಚಾರದಲ್ಲಿ ಆಗಿದ್ದು ಹಾಗೇನೆ. ರಾಕೇಶ್ ವಿಚಾರದಲ್ಲಿ ಅನೇಕರು ಮೈಲೇಜ್ ತಗೊಂಡ್ರು, ಅನೇಕರು ಬೇಳೆ ಬೇಯಿಸ್ಕೊಂಡ್ರು, ಅನೇಕರು ಅಡ್ವಾಂಟೇಜ್ ತೆಗೆದುಕೊಂಡ್ರು. ಆದರೆ ನಿಜವಾಗಿಯೂ ರಾಕೇಶ್ ಅವ್ರಿಗೆ ಸಹಾಯ ಯಾರಾದರೂ ಮಾಡಿದ್ರಾ? ಯಾರ್ಯಾರು ಏನೇನು ಮಾಡಿದ್ರು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಾಕೇಶ್ ಅವರಿಗೆ ಜೀ ಕನ್ನಡ ಒಂದು ಅವಕಾಶವನ್ನು ಕೊಡುತ್ತೆ, ಕಲರ್ಸ್ ಕನ್ನಡ ಕೂಡ ಒಂದು ಅವಕಾಶವನ್ನು ಕೊಡುತ್ತೆ. ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವರಿಗೆ ಗುರುತಿಸಿಕೊಳ್ಳೋದಕ್ಕೆ ಪ್ರತಿಭೆ ಅಂತ ತೋರಿಸಿದ್ದು ಆ ಸಂಸ್ಥೆಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಆ ವ್ಯಕ್ತಿಯನ್ನು ಅಷ್ಟು ದುಡಿಸ್ಕೊಂಡಾಗ ಆ ಸಂಸ್ಥೆಗಳಿಗೂ ಕೂಡ ಅಷ್ಟೇ ಮಟ್ಟಿಗೆ TRP ಅನ್ನೋದು ಬಂದಿರುತ್ತೆ. ಯಾಕಂದರೆ ಒಂದು ಚಾನಲಲ್ಲಿ ಒಂದು ಪ್ರೋಗ್ರಾಮ್ ಹಿಟ್ಟಾಯಿತು ಅಂತಂದರೆ ಅದಕ್ಕೆ ಇನ್ನಿಲ್ಲದಂಥ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಆ್ಯಡ್ಗಳು ಬರುತ್ತೆ. ಸೊ ಹೀಗಿರಬೇಕಾದ್ರೆ ಇವ್ರುಗಳಿಗೆ ಅವಕಾಶ ಕೊಡೋದ್ರ ಜೊತೆಗೆ ಅವರು ದುಡ್ಡು ಮಾಡಿರ್ತಾರೆ. ಒಬ್ಬ ಕಮಿಡಿಯನ್ನ ಅಥವಾ ಒಬ್ಬ ಕಲಾವಿದನ ಅಥವಾ ಒಂದು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಬಂದವರು ಜನಕ್ಕೆ ರೀಚ್ ಆದರು, ಇಷ್ಟ ಆದರು ಅಂತಂದರೆ ನೀವು ನೋಡಿದ ಹಾಗೇ ಅದೇ ಚಾನಲ್ ಅದೇ ವ್ಯಕ್ತಿಗಳನ್ನು ಇನ್ಯಾವುದೋ ಕಾರ್ಯಕ್ರಮಗಳಲ್ಲಿ ಹಾಕ್ಕೊಂಡು ಅದಕ್ಕೆ ಮೈಲೇಜನ್ನು ಪಡ್ಕೊಂಡು TRPಯನ್ನು ಪಡ್ಕೊಳ್ತಾ ಇರ್ತಾರೆ. ಅಂದರೆ ಇದು ಅಕ್ಷರ ಸಹ ದುಡಿಸ್ಕೊಳ್ಳೋದು ಅನ್ನುವಂಥದ್ದೇ ಅರ್ಥ. ಇದೇ ರೀತಿಯಾಗಿ ಇನ್ನು ರಿಷಬ್ ಶೆಟ್ಟಿ ಅವರ ಕಾಂತಾರ ಹಿಟ್ಟಾಯಿತು. ಅದಾದಮೇಲೆ ಕಾಂತಾರ 1 ಈಗ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಕೇಶ್ ಪೂಜಾರಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ, ಅಭಿನಯ ಮಾಡಿದ್ದಾರೆ. ಬಹುದಿನಗಳಿಂದ ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಸೊ ಇದ್ರ ಬಗ್ಗೆ ತುಂಬ ಹೆಮ್ಮೆ ಇತ್ತು, ಎಲ್ಲರ ಹತ್ರ ಹೇಳ್ಕೊಂಡಿದ್ರು, ನನಗೆ ಹಿಂಗೆ ಅವಕಾಶ ಸಿಕ್ಕಿದೆ, ಸೂಪರ್ ಆಗಿರುವಂಥ ಪಾತ್ರ ಅಂತ. ಹೌದು, ಪಾತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಪೂಜಾರಿಯವರು ಚಿರಋಣಿಯಾಗಿರ್ತಾರೆ. ಆದರೆ ಇದೆಲ್ಲದಕ್ಕಿಂತ ಹೊರತಾಗಿ ಒಂದು ಮಾನವೀಯತೆ ಅನ್ನೋದು ಇರಬೇಕಲ್ವಾ? ಇದ್ದಾಗ ದುಡಿಸ್ಕೊಂಡು, ಇದ್ದಾಗ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಟ್ಬಿಟ್ರೆ ಮುಗ್ದು ಬಿಡುತ್ತಾ? ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಬಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ. ಅಥವಾ ಆ ವ್ಯಕ್ತಿಯ ಕನಸುಗಳಿಗೇನು, ಆಸೆಗಳಿಗೇನು, ಏನು ಈಡೇರಿದೆ, ಏನು ಈಡೇರಿಲ್ಲ ಅನ್ನೋದು ಕೂಡ ಗೊತ್ತಿರುತ್ತೆ. ಕಷ್ಟದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪರವಾಗಿ ನಿಲ್ಲಬೇಕಾಗತ್ತೆ. ಆದರೆ ಇಲ್ಲಿ ಆಗಿರೋದು ಏನು ಅಂತಂದರೆ ರಾಕೇಶ್ ನಮ್ಮ ಜೊತೆಗಿದ್ರು, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಹೇಳ್ಕೊಳ್ಳೋದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಸಮಯ ಬೇಕಾಯಿತು. ಎಲ್ಲಿ ಹೇಳ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ಯೋಚನೆ ಮಾಡಿದ್ರು. ಅವತ್ತು ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ್ರೂ ಕೂಡ ರಿಷಬ್ ಶೆಟ್ಟಿ ಅವರು ಪ್ಯಾಕಪ್ ಮಾಡಲೇ ಇಲ್ಲ. ಅವರು ಶೂಟಿಂಗನ್ನು ಮುಂದುವರಿಸಿದ್ರು. ಸುಮ್ಮನೆ ಜನರಲ್ ಆಗಿ ಒಂದು ಟ್ವೀಟನ್ನು, ಒಂದು ಪೋಸ್ಟನ್ನು, ನಿನ್ನ ಅಭಿನಯ ಯಾವತ್ತೂ ನನ್ನ ಮನಸ್ಸಲ್ಲಿ ಇರುತ್ತೆ ಅಂತ ಹಾಕಿ ಸುಮ್ಮನಾದರು. ರಕ್ಷಿತಾ ಅವರು ಮನೆಗೆ ಬಂದರು, ಕಣ್ಣೀರು ಹಾಕಿದ್ರು, ಅಮ್ಮನ ಸಮಾಧಾನ ಮಾಡಿದ್ರು, ಕಷ್ಟದ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡ್ರು. ಜೀ ಕನ್ನಡದ ಹೆಡ್ಗಳಾಗಿರ್ಬೋದು, ಮುಖ್ಯಸ್ಥರಾಗಿರ್ಬೋದು ಯಾರೂ ಬರಲೂ ಇಲ್ಲ. ಅದಲ್ಲದೆ ರಾಕೇಶ್ ಅವರಿಗೆ ತನ್ನ ತಂಗಿ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು. ಅದಲ್ಲದೆ ರಾಕೇಶ್ ಅವರು ಮನೆಯಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥ ಮಗ, ಇನ್ನು ತಾಯಿ ಇದ್ದಾರೆ, ವಯಸ್ಸಾಗಿರೋ ತಾಯಿ ಇದ್ದಾರೆ, ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾರೆ, ಮದುವೆ ಮಾಡಬೇಕು, ತಾಯಿ ನೋಡ್ಕೊಳ್ಬೇಕು, ಈ ಎಲ್ಲ ಕನಸುಗಳು ಇತ್ತು. ಆದರೆ ಈ ಎಲ್ಲ ಕನಸುಗಳಿಗೆ ಬೇಕಾಗಿದ್ದಿದ್ದು ಹಣ. ಯಾವ ಸಂಸ್ಥೆಗೆ ಅಥವಾ ಯಾವ ಚಿತ್ರಕ್ಕೆ ಕೊನೆಯದಾಗಿ ದುಡಿದಿದ್ರು, ಕೊನೆಯವರೆಗೂ ಅದಕ್ಕೆ 100% ಕೊಟ್ಟಿದ್ರು, ಆ ಸಂಸ್ಥೆ ಆಗಲಿ, ಆ ಚಿತ್ರ ಆಗಲಿ ರಾಕೇಶ್ ಅವರ ಬಗ್ಗೆ ಒಂದು ಟ್ವೀಟನ್ನು ಮಾಡ್ತು, ಒಂದು ಪೋಸ್ಟನ್ನು ಮಾಡ್ತು ಅನ್ನೋದನ್ನು ಹೊರತುಪಡಿಸಿದ್ರೆ ನಾವು ಇಷ್ಟು ಜವಾಬ್ದಾರಿ ವಹಿಸ್ಕೊತೀವಿ, ಇಷ್ಟು ಕಾಸು ಕೊಡ್ತೀವಿ, ಇದ್ಯಾವುದನ್ನು ಹೇಳಲಿಲ್ಲ. ಇನ್ನು ನಟ ದರ್ಶನ್ ಅವರ ವಿಚಾರ. ನಟ ದರ್ಶನ್ ಅವರು ಅಂತಂದರೆ ರಾಕೇಶ್ ಅವರಿಗೆ ಸಿಕ್ಕಾಬಟ್ಟೆ ಪ್ರೀತಿ ಅನ್ನೋದು ಈ ಹಿಂದೆ ಕೂಡ ಅವ್ರು ಹೇಳ್ಕೊಂಡಿದ್ರು. ಅದಲ್ಲದೆ ದರ್ಶನ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದು ಮಹದಾಸೆ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂಡಿದ್ರು. ದರ್ಶನ್ ಅವರು ಇತ್ತೀಚೆಗೆ ವಾಮನ ಸಿನಿಮಾ ರಿಲೀಸ್ ಆದಾಗ ಧನ್ವೀರ್ ಅವರ ಸಿನಿಮಾವನ್ನು ನೋಡೋದಕ್ಕೆ ಅಂತ
ಅಂತ ಪ್ರಮೋಷನ್ ಮಾಡೋದಕ್ಕೆ ಅಂತ ಹೋದರು. ಆದರೆ ರಾಕೇಶ್ ಸಾವಿನ ಸುದ್ದಿ ಕೇಳಿ ಮಂಗಳೂರಿಗೆ ಬರಲಿಲ್ಲ. ಇನ್ಯಾವುದೋ ಮದುವೆ ಕಾರ್ಯಕ್ರಮಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗಿದ್ರು. ಆದರೆ ರಾಕೇಶ್ ಅವರ ಸಾವಿನ ಸುದ್ದಿ ಹೇಗಾಯಿತು ಏನು ಅಂತ ರಕ್ಷಿತ್ ಅವ್ರ ಬಳಿ ಕೇಳ್ಕೊಂಡ್ರು ಅನ್ನೋದನ್ನು ರಕ್ಷಿತ್ ಅವರು ಹೇಳ್ಕೊಂಡಿದ್ದಾರೆ. ಆದರೆ ದುಡ್ಡು ಕಾಸಿನ ಸಹಾಯ ಮಾಡ್ತೀವಿ ಅನ್ನೋದನ್ನು ಇಲ್ಲಿವರೆಗೂ ಯಾರೂ ಹೇಳ್ಕೊಂಡಿಲ್ಲ. ಆದರೆ ಕೆಲವೊಮ್ಮೆ ರಕ್ತ ಸಂಬಂಧವನ್ನು ಮೀರಿ, ಜೊತೆಗೆ ಅವಕಾಶ ಕೊಟ್ಟಂಥವರನ್ನೂ ಮೀರಿ ನಮ್ಮ ಜೊತೆಗೆ ನಿಂತ್ಕೊಳ್ಳೋದು ಸ್ನೇಹಿತರು ಅಂತ ಎಷ್ಟೋ ಬಾರಿ ಪ್ರೂವ್ ಆಗಿದೆ. ರಾಕೇಶ್ ವಿಚಾರದಲ್ಲಿ ಆಗಿರೋದು ಕೂಡ ಅದೇ. ಯಾರೂ ಜೊತೆಗೆ ಬರದೇ ಇದ್ದಾಗ ರಾಕೇಶ್ ಬೆನ್ನಿಗೆ ನಿಂತಿರೋದು ಅವರ ಸ್ನೇಹಿತರು. ಇವತ್ತು ರಿಷಬ್ ಶೆಟ್ಟಿ ಅವರ ವಿರುದ್ಧ ಒಬ್ಬೊಬ್ಬರು ಒಂದೊಂದು ಪೋಸ್ಟ್ ಹಾಕ್ತಾ ಇದ್ದಾರೆ. ನೀನು ಯಾವ ಸೀಮೆ ಮನುಷ್ಯತ್ವ ಮಾರಿಯ, ಮನುಷ್ಯತ್ವ ಇಲ್ದಿರೋ ಮನುಷ್ಯ ಮಾರಿಯ, ಈ ಥರ ದುಡಿಸ್ಕೊಂಡು ಒಬ್ಬ ಕಲಾವಿದನಿಗೆ ಯಾವ ಥರ ಮರ್ಯಾದೆ ಕೊಟ್ಟೆ ನೀನು ಅಂತ ರಿಷಬ್ ಶೆಟ್ಟಿ ಅವರ ವಿರುದ್ಧವಾಗಿ ಪೋಸ್ಟರ್ಸ್ಗಳನ್ನು ಹಾಕ್ತಾ ಇದ್ದಾರೆ ಅವರ ಸ್ನೇಹಿತರು. ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಕಾಂತಾರ ಅನ್ನೋ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದರೆ ಅದಕ್ಕೆ ಎಲ್ಲ ಕಲಾವಿದರ ಸಹಾಯ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜೊತೆಗೆ ನಿಂತ್ಕೊಂಡಿಲ್ಲ ಅಂದರೆ ಹೇಗೆ ಅಂತ. ಆದರೆ ಇದೀಗ ಅವರ ಸ್ನೇಹಿತರು ಎಲ್ಲರೂ ರಾಕೇಶ್ ಅವರ ತಂಗಿಯ ಮದುವೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಹೇಳೋದು ಸ್ನೇಹಿತರೆ ಮೇಲು ಅಂತ.